ನೇಹಾ ತಂದೆಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಎನ್ನಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಅಸಡ್ಡೆನೇ ಇದಕ್ಕೆ ಮುಖ್ಯ ಕಾರಣ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನೇಹಾಳನ್ನ ಫಯಾಜ್ ಮತಾಂತರ ಮಾಡಲು ಯತ್ನಿಸಿದ್ದ, ಅವಳು ಒಪ್ಪದಿದ್ದಕ್ಕೆ ಹೀಗೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಕೆ ಫೋಟೋಗಳನ್ನ ಪೊಲೀಸರೇ ವೈರಲ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಹಿರೇಮಠ ಅವರ ಕೊಲೆ ಪ್ರಕರಣದಲ್ಲಿ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಅವ್ರ ತಂದೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನನಗೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವುದೇ ಎಲ್ಲ ಮುಂದುವರಿತಾ ಇರುವಂಥ ಘಟನಾವಳಿಗೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ಅಸಡ್ಡೆ ಮತ್ತು ಅತ್ಯಂತ ಹೀನಾಯವಾಗಿ ಮಾತನಾಡುವಂಥದ್ದು ಮತ್ತು ಸರ್ಕಾರವೇ ಮುಂದಿಂತು ಅವ್ರದ್ದು ಯಾವುದೋ ಹಳೆ ಚಾಟಗಳನ್ನು ತೆಗೆಸುವಂಥದ್ದು. ಆ್ಯಕ್ಚುಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ತಂದೆ ನನಗೆ ಹೇಳಿದ್ದು, ಪಬ್ಲಿಕ್ಕಾಗೂ ಹೇಳಿದ್ದಾರೆ. ಅದನ್ನು ಅವಳಿಗೆ ಕನ್ವರ್ಟ್ ಮಾಡಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡಿದ, ಅದಕ್ಕಾಗಿ ಅವಳು ದೂರ ಆದ್ಲು. ಈ ಥರದ ಅನೇಕ ಸಂಗತಿಗಳು ಹೇಳಿದ್ದಾರೆ. ನಾನು ಅವ್ರು ಹೇಳಿದ್ದು ಎಲ್ಲವನ್ನೂ ಹೇಳೋದಿಲ್ಲ ಇಲ್ಲೇ. ಹಾಗಾಗಿ ಇಂಥ ಒಂದು ಘಟನೆಯಲ್ಲಿ ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ವೋಟ್ ಬ್ಯಾಂಕಿಗಾಗಿ, ಈ ರೀತಿ ಮಾಡೋದು ಸರಿಯಲ್ಲ. ಯಾರ ಮೇಲೂ ಈ ರೀತಿ ಹರಿದು ಬಿಟ್ಟವ್ರ ಮೇಲೆ ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ. ಒಂದು ಹುಡುಗಿಯ ಜೀವ ಹೋಗಿದೆ ಮತ್ತು ಅದಾದ ನಂತರ ಅವ್ರ ಮನೆಯಲ್ಲಿಷ್ಟು ಇದರಲ್ಲಿದ್ದಾರೆ. ಇಂಥದ್ರಲ್ಲಿ ಅವನ್ನ ಲೀಕ್ ಮಾಡಿಸುವಂಥದ್ದು ಇವೆಲ್ಲ ಮಾಡಿ ದೇ ವಾಂಟ್ ಟು ಪ್ರೂವ್ ದೇರ್ ಪಾಯಿಂಟ್. ಅವರೇನದು ಅದೊಂದು ವೈಯಕ್ತಿಕ ಕೇಸು ಅಂತೇನು ಮುಖ್ಯಮಂತ್ರಿ ಹೇಳಿದ್ದಾರೆ, ಅದನ್ನು ಪ್ರೂವ್ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ದುರಾಲೋಚನೆ ಇದೆ. ಹಾಗಾಗಿ ಸರ್ಕಾರದ ಈ ನಡೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಇದಕ್ಕೆ ನಾವು ಅಗತ್ಯ ಬಿದ್ದರೆ ಪ್ರತಿಭಟನೆಯನ್ನು ತೀವ್ರವಾದಂಥ ಸರ್ಕಾರದವರು ಅವೇನು ಇವೆಲ್ಲ ರಿಲೀಸ್ ಆಗಿದೆ, ಸರ್ಕಾರನೇ ಪ್ರೊವೊಕೇಟ್ ಮಾಡಿ ಅವನ್ನ ರಿಲೀಸ್ ಮಾಡಿಸಿದೆ, ಲೀಕ್ ಮಾಡಿದೆ. ಇವರೇ ಲೀಕ್ ಮಾಡ್ತಾ ಇದ್ದಾರೆ. ಆ ಫೋನು ಪೊಲೀಸ್ ಇಲಾಖೆಯಲ್ಲಿದೆ, ಪೊಲೀಸರ ಕೈಯಲ್ಲಿದೆ. ಹೆಂಗೆ ಲೀಕ್ ಆಗ್ತಾ ಇದೆ? ರಾಜ್ಯ ಸರ್ಕಾರಕ್ಕೆ ಮಿನಿಮಮ್ ಜವಾಬ್ದಾರಿ ಬೇಡವಾ? ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೆ ಇಷ್ಟು ಚಿಲ್ಲರೆ ರಾಜಕಾರಣ ಮಾಡೋದ? ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ಮಾನ ಮರ್ಯಾದೆ ಇದ್ದರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಅವ್ರನ್ನ ಒದ್ದು ಒಳಗೆ ಹಾಕಿ ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಅನ್ನೋದನ್ನು ಸಿದ್ಧಗೊಳಿಸ್ಬೇಕು ರಾಜ್ಯ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.